ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಧನು ರಾಶಿಯವರ ಒಂದು ಜುಲೈ ತಿಂಗಳಲ್ಲಿ ಫಸ್ಟ್ ವೀಕ್ ಅವ್ರಿಗೆ ಏನ್ ಕೊಡ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಎನರ್ಜಿಯನ್ನ ಕ್ಲೇಮ್ ಮಾಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ತುಂಬಾ ಜನ ನನಗೆ ಪೇಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಅನ್ನ ಕೇಳ್ತಾ ಇದ್ರೆ, ಖಂಡಿತ ನಿಮ್ಗೆ ಯಾವುದೇ ರೀತಿ ಕ್ವೈರಿ ಬರ್ತಾ ಇದೆ, ನಿಮ್ಮ ಲೈಫ್ ಅಲ್ಲಿ ಇಶ್ಯೂಸ್ ಕ್ರಿಯೇಟ್ ಆಗ್ತಾ ಇದೆ, ನಿಮ್ಮ ಮ್ಯಾರೇಜ್ ಲೈಫ್ ಇರ್ಬೋದು ಅಥವಾ ನಿಮ್ಗೆ ಕರಿಯರ್ ವೈಸ್ ಇರ್ಬೋದು, ಜಾಬ್ ಕಳ್ಕೊಳ್ತಾ ಇದ್ದೀರಾ ಅಥವಾ ಹೊಸ ಜಾಬ್ ಏನಾದ್ರೂ ಶಿಫ್ಟ್ ಮಾಡ್ಬೇಕು, ಯಾವ ರೀತಿಯಾಗಿದೆ ಎನ್ವೈರ್ಮೆಂಟ್ ಯಾವ ರೀತಿಯಾಗಿದೆ ಅಂತ ಚೆಕ್ ಮಾಡ್ಬೇಕು. ಜನ ನಿಮ್ಗೆ ಸಪೋರ್ಟಿವ್ ಆಗಿರ್ತಾರ, ಜಾಬ್ ನಿಮ್ಗೆ ಒಲಿಯುತ್ತಾ, ಅದರಿಂದ ನಿಮ್ಗೆ ಫೈನಾನ್ಷಿಯಲಿ ಒಂದು ಸ್ಟೆಬಿಲಿಟಿ ಬರುತ್ತಾ ಅನ್ನುವಂಥದ್ದು ಏನೇ ನಿಮ್ಗೆ ಕ್ವಶನ್ಸ್ ಇದ್ರೂ ಕೂಡ ನೀವು ಒಂದ್ಸಾರಿ ನನಗೆ ಕನ್ಸಲ್ಟ್ ಮಾಡಿ. ಪೇಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಚೆಕ್ಔಟ್ ಮಾಡಿ ಕೊಟ್ಟಿರುವಂತ ನಂಬರ್ ಅನ್ನ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ವಾಟ್ಸಪ್ ಮೆಸೇಜ್ ಹಾಕಿ ನಿಮ್ಗೆ ರಿಪ್ಲೈ ಬರುತ್ತೆ. ಸ್ವಲ್ಪ ಲೇಟ್ ಆಗಿ ರಿಪ್ಲೈ ಬಂದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗಿದ್ರೆ ಬರುವಂತ ದಿನಗಳು ಧನು ರಾಶಿಯವ್ರಿಗೆ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಹಾಗೆ ನನ್ನ ಒಂದು ಫೇಸ್ಬುಕ್ ಮತ್ತೆ ಇನ್ಸ್ಟಾಗೆ ಕನೆಕ್ಟ್ ಮಾಡ್ಕೊಳ್ಳಿ. ಡೈಲಿ ಬೇಸ್ ಎನರ್ಜಿ ಚೆಕಿಂಗ್ ಇರುತ್ತೆ, ನಿಮ್ಗೆ ರೆಸೋನೇಟ್ ಆಗುತ್ತೆ ಖಂಡಿತ ಅಂತ ಹೇಳ್ಬೋದು. ಏನಾಗುತ್ತೆ ಇವತ್ತಿನ ದಿನ ನಮ್ದು ಯಾವ ರೀತಿ ಹೋಗ್ತಾ ಇದೆ ಅಂತ ಒಂದ್ಸಾರಿ ನೀವು ಚೆಕ್ ಮಾಡಿದ್ರೆ ಅವೇರ್ನೆಸ್ ಅಲ್ಲಿ ಇರ್ತೀರಾ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ನೋಡ್ತಾ ಇದ್ರೆ ತುಂಬಾ ನಿಮ್ಗೆ ಶೋಲ್ಡರ್ ಪೇನ್ ಆಗ್ತಾ ಇದೆ, ಫಿಸಿಕಲಿ ಸ್ವಲ್ಪ ವೀಕ್ನೆಸ್ ಬರ್ತಾ ಇದೆ ಅನ್ನುವಂಥದ್ದು. ಆಲ್ರೆಡಿ ನೀವು ಸಫರ್ ಆಗ್ತಾ ಇದ್ರಿ, ಫಿಸಿಕಲ್ ಪೇನ್ ನಿಮ್ಗೆ ಏನಿತ್ತು ಅದರಿಂದ ನೀವು ಇವಾಗ ರಿಕವರ್ ಆಗ್ತಾ ಇದೆ. ಬಟ್ ಇದಕ್ಕಿಂತ ಮುಂಚೆ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಸ್ವಲ್ಪ ಕತ್ತಲ್ಲಿ ನೋವು ಅಥವಾ ಶೋಲ್ಡರ್ ಅಲ್ಲಿ ನಿಮ್ಗೆ ನೋವು ಇರುವಂತದ್ದು, ಕೈಗಳಲ್ಲಿ ನೋವು ಇರುವಂತದ್ದು, ಎನರ್ಜಿ ಎಲ್ಲೋ ಒಂದ್ ಕಡೆ ಡ್ರೈನ್ ಆಗಿದೆ ಅನ್ನುವಂಥದ್ದು, ಎನರ್ಜೆಟಿಕ್ ಇಲ್ಲ ಅನ್ನುವಂಥದ್ದು, ಒಂದು ಸುಸ್ತಾಗುವಂಥದ್ದು, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇಂದ ನೀವು ಬಳಲ್ತಾ ಇದ್ರಿ ಅನ್ನುವಂಥದ್ದು. ಬಟ್ ಇವಾಗ ರಿಕವರಿ ಮಾಡ್ಕೊಳ್ತಾ ಇದ್ರೆ, ಇವಾಗ ಚೆನ್ನಾಗಿದೆ, ಪ್ರೆಸೆಂಟ್ ಸಿಚುವೇಶನ್ ತುಂಬಾ ಚೆನ್ನಾಗಿದೆ, ಸ್ಲೋಲಿ ಇಂಪ್ರೂವ್ ಆಗ್ತಾ ಇದೆ, ಇದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಮುಂಚೆ ಈ ರೀತಿ ಪ್ರಾಬ್ಲಮ್ ನಿಮ್ಗೆ ಅನಿಸ್ತಾ ಇತ್ತು, ಬಟ್ ಇವಾಗ ನಿಮ್ಗೆ ಏನಾಗ್ತಾ ಇದೆ, ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಚೆನ್ನಾಗಿದೆ, ಪ್ರಾಬ್ಲಮ್ ಏನೂ ಇಲ್ಲ. ಬರುವಂತ ದಿನಗಳಲ್ಲಿ ನೋಡ್ತಾ ಇದ್ರೆ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂತಂದ್ರೆ ಸ್ವಲ್ಪ ನೀವೇನಾದ್ರೂ ಮೆಂಟಲಿ ಸ್ಟೇಬಲ್ ಆಗಿರ್ತೀರಾ, ಯಾವುದೇ ರೀತಿ ನಿಮ್ಗೆ ಪ್ರಾಬ್ಲಮ್ ಇರೋದಿಲ್ಲ, ಫಿಸಿಕಲಿನೂ ನೀವು ಫಿಟ್ ಆಗಿರ್ತೀರಾ, ಪ್ರಾಬ್ಲಮ್ ಅಂತ ಏನು ಅನಿಸ್ತಾ ಇಲ್ಲ, ಚೆನ್ನಾಗಿದೆ ಹೆಲ್ತ್ ಆಸ್ಪೆಕ್ಟ್ ಇಂದ. ಇನ್ನು ನಿಮ್ಗೆ ಏನ್ ಗೈಡೆನ್ಸ್ ಬರ್ತಾ ಇದೆ ಅದನ್ನ ನಾವು ನೋಡೋಣ. ಏನು ಗೈಡೆನ್ಸ್ ಅಂತಂದ್ರೆ, ಎಮೋಷನ್ ಬ್ಯಾಲೆನ್ಸ್ ಅನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಎಮೋಷನಲಿ ಏನು ನೀವು ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಅವಾಗ ಡೆಸ್ಪರೇಟ್ ಆಗುವಂಥದ್ದು, ಸ್ಯಾಡ್ನೆಸ್ ಬರುವಂಥದ್ದು, ಸುಮ್ಮನೆ ಇರುವಂಥದ್ದು, ಎಲ್ಲರ ಜೊತೆಗೆ ಡಿಸ್ಕನೆಕ್ಟ್ ಆಗುವಂಥದ್ದು, ಫೀಲಿಂಗ್ ಇರುವಂಥದ್ದು, ಇದು ಎಲ್ಲೋ ಒಂದ್ ಕಡೆ ನಿಮ್ಗೆ ಆಗ್ತಾ ಇರತ್ತೆ. ಕೆಲವೊಂದ್ಸಾರಿ ಎಷ್ಟು ನೀವು ಡೀಪ್ ಆಗಿ ತಗೋತೀರಾ ಅಂದ್ರೆ ನಿಮ್ಗೆ ಅದೇ ನಿಮ್ಗೆ ತಲೆನೋವು ಆಗುವಂಥದ್ದು, ಸ್ವಲ್ಪ ಸ್ಟ್ರೆಸ್, ಓವರ್ ಥಿಂಕಿಂಗು, ಇದರ ಎಲ್ಲದ್ರಿಂದನೂ ನೀವು ಏನ್ ಮಾಡ್ಬೇಕು, ಹೊರಗಡೆ ಬರ್ಬೇಕು. ಅದು ಯಾವ ರೀತಿ ನೀವು ಬರ್ಬೋದು, ಸ್ವಲ್ಪ ಪೀಸ್ ಅನ್ನ ಫೈಂಡ್ ಮಾಡ್ಬೇಕು. ಪೀಸ್ ಯಾವಾಗ ನಿಮ್ಗೆ ಫೈಂಡ್ ಆಗುತ್ತೆ ಹೇಳಿ? ನಮ್ಗೆ ಮನಃಶಾಂತಿ ಬೇಕು ಅಂತ ನಾವು ಹೋದಾಗ ಆ ಮನಃಶಾಂತಿ ಅನ್ನೋದು ನಮ್ಮ ಸರೌಂಡಿಂಗ್ ಇರೋದಿಲ್ಲ, ಹೌದಾ? ಸೊ ಅದು ಎಲ್ಲಿ ಅಂತಂದ್ರೆ ನಮ್ಮಲ್ಲೇನೆ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಸ್ವಲ್ಪ ಮೆಡಿಟೇಟ್ ಮಾಡ್ಬೇಕು. ನಿಮ್ಮ ಒಂದು ಎನರ್ಜಿಯನ್ನ ಆ ಡಿವೈನ್ ಎನರ್ಜಿಗೆ ನೀವು ಕನೆಕ್ಟ್ ಮಾಡ್ಕೊಳ್ಳಿ, ಕಮ್ಯುನಿಕೇಟ್ ಮಾಡಿ. ನಿಮ್ಗೆ ಎಲ್ಲೋ ಒಂದ್ ಕಡೆ ಆಗ್ತಾ ಇದೆ ಹಿಡನ್ ಥಿಂಗ್ಸ್, ಈಗ ನೋಡಿ ಮನ್ಸಲ್ಲಿ ಏನೋ ಇಟ್ಕೊಂಡಿರ್ತೀರಾ, ಅದನ್ನ ಯಾರಿಗೂ ಬಾಯ್ ಬಿಟ್ಟು ಹೇಳೋದಿಲ್ಲ. ಎಮೋಷನ್ಸ್ ತುಂಬಾ ಕಂಟ್ರೋಲ್ ಮಾಡಿ 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 ನಿಮ್ಗೆ ಎಷ್ಟು ಮಟ್ಟಿಗೆ ನೀವು ಮಾಡ್ತೀರಾ ಅಂತಂದ್ರೆ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗತ್ತೆ. ಹಾಗಾಗಿ ಅದರಿಂದ ನೀವೇನ್ ಮಾಡ್ಬೇಕು, ಹೊರಗಡೆ ಬರ್ಬೇಕು ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಹಾಗಿದ್ರೆ ಕರಿಯರ್ ಲೈಫ್ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ. ಇವಾಗ ಹೆಲ್ತ್ ಅಂತೂ ಚೆನ್ನಾಗಿದೆ, ಪ್ರಾಬ್ಲಮ್ ಏನೂ ಇಲ್ಲ, ಎಲ್ಲ ರಿಕವರಿ ಮಾಡ್ಕೊಳ್ತಾ ಇದ್ದೀರಾ, ಇಂಪ್ರೂವ್ ಆಗ್ತಾ ಇದೆ ನಿಮ್ಮ ಹೆಲ್ತ್ ಅಂತ ಹೇಳ್ಬೋದು. ಸೊ ಯೂನಿವರ್ಸ್ ಪ್ಲೀಸ್ ಗೈಡ್ ಮಾಡಿ ಧನು ರಾಶಿಯವರಿಗೆ ಬರುವಂತ ದಿನಗಳಲ್ಲಿ ಕರಿಯರ್ ಲೈಫ್ ಯಾವ ರೀತಿ ಇದೆ ಅಂತ ಹೇಳಿ. ಥ್ಯಾಂಕ್ ಯು. ಓಕೆ.
ಹ್ಮ್. ಕರಿಯರ್ ವೈಸ್ ನಾನು ನೋಡ್ತಾ ಇದ್ರೆ ಸ್ವಲ್ಪ ನಿಮ್ಮ ಫೋಕಸ್ ಕಡಿಮೆ ಆಗಿತ್ತು ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಎಲ್ಲೋ ಒಂದ್ ಕಡೆ ಫೋಕಸ್ ನಿಮ್ಗೆ ಆಗ್ತಾ ಇದ್ದಿಲ್ಲ. ಟೂ ಮೆನಿ ಆಪ್ಷನ್ಸ್ ಇದ್ದಾಗ ನಾನು ಯಾವ ಕಡೆ ಹೋಗ್ಬೇಕು ಕರಿಯರ್ ವೈಸ್, ಬಹಳಷ್ಟು ಆಪ್ಷನ್ಸ್ ಅಟ್ ಎ ಟೈಮ್ ಅಲ್ಲಿ ಬಂದ ತಕ್ಷಣ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ ಅಲ್ವಾ? ಹಾಗಾಗಿ ಆ ರೀತಿ ಕನ್ಫ್ಯೂಷನ್ ನಿಮ್ಗೆ ಕ್ರಿಯೇಟ್ ಆಗಿತ್ತು. ಮತ್ತೆ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ರಿ, ಈ ರೀತಿ ಕರಿಯರ್ ಇದನ್ನ ನಾನು ಚೂಸ್ ಮಾಡಿದ್ರೆ ಯಾವ ರೀತಿ ಆಗ್ಬಹುದು, ಇನ್ನೊಂದನ್ನ ಚೂಸ್ ಮಾಡ್ಕೊಂಡ್ರೆ ಯಾವ ರೀತಿ ಆಗ್ಬಹುದು ಅನ್ನುವಂಥದ್ದು ಒಂದು ಇಲ್ಯೂಷನ್ ಕ್ರಿಯೇಟ್ ಆಗಿತ್ತು ನಿಮ್ಗೆ ನಿಮ್ಮ ಕರಿಯರ್ ವೈಸ್ ಅಂತ ಹೇಳ್ಬಹುದು. ಬಟ್ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅದರಿಂದ ನೀವು ಹೊರಗಡೆ ಬರ್ತಾ ಇದ್ರ, ಇಲ್ಯೂಷನ್ ಎಲ್ಲ ನಿಮ್ಗೆ ಹೋಗಿದೆ, ಒಂದು ಕ್ಲಾರಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ಇವಾಗ ಪ್ರೆಸೆಂಟ್ ಸಿಚುವೇಶನ್ ಒಂದು ಸಕ್ಸಸ್ ಅನ್ನ ಕಾಣ್ಲಿಕ್ಕೆ ಹೋಗ್ತಾ ಇದ್ದೀರಾ, ಹೈ ಲೆವೆಲ್ ಪೊಸಿಷನ್ ಅನ್ನ ನೀವು ತಗೊಳ್ಳಿಕ್ ಹೋಗ್ತಾ ಇದ್ದೀರಾ. ಒಂದು ಸೆಲೆಬ್ರೇಷನ್ ಬರ್ತಾ ಇದೆ. ಯಾವ ರೀತಿ ಸೆಲೆಬ್ರೇಷನ್ ಅಂತಂದ್ರೆ ನೋಡಿ, ಆ, ನೀವು ಏನು ಅಚೀವ್ಮೆಂಟ್ ಮಾಡ್ತೀರಾ, ನೀವು ನಿಮ್ಮ ಒಂದು ಸ್ವಭಾವ ಯಾವ ರೀತಿ ಇರುತ್ತೆ ಅಂತಂದ್ರೆ, ಆ, ನೀವಷ್ಟೇ ಮುಂದೆ ಹೋಗೋದಲ್ಲ, ನಿಮ್ಮ ಜೊತೆಗಿರೋರ್ಗು ನೀವು ಮುಂದೆ ಕರ್ಕೊಂಡು ಹೋಗ್ಬೇಕು, ಅವ್ರ ಬಗ್ಗೆ ಕೇರ್ ಮಾಡ್ಬೇಕು, ನಿಮ್ ಜೊತೆಲಿ ಯಾರು ವರ್ಕ್ ಮಾಡ್ತಾರೆ ನೀವು ಅದನ್ನೆಲ್ಲ ಮಾಡ್ತೀರಾ. ಹಾಗಾಗಿ ನಿಮ್ಗೆ ಒಂದು ಸಕ್ಸಸ್ ಅನ್ನ ಯಾರು ಸೆಲೆಬ್ರೇಟ್ ಮಾಡ್ತಾರೆ, ನಿಮ್ಮ ಜೊತೆಗಿದ್ದವರೇ ಸೆಲೆಬ್ರೇಟ್ ಮಾಡ್ತಾರೆ. Okay? ಆ ಮನೋಭಾವ ನೀವು ಇಟ್ಕೊಂಡಿರ್ತೀರಾ, ಹಾಗಾಗಿ ನಿಮ್ಗೆ ಒಳ್ಳೇದೇ ಆಗತ್ತೆ ಅಲ್ವಾ? ಒಂದು ಸ್ಟೆಬಿಲಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ. ನಾನ್ ಅನ್ಕೊಳ್ತೀನಿ ಏನಾದ್ರೂ ನೀವು ಇಟ್ಕೊಂಡಿದ್ರಿ, ಒಂದು ಜಾಗ ತಗೋಬೇಕು, ಮನೆ ತಗೋಬೇಕು, ಅಥವಾ ಒಂದು ವೆಹಿಕಲ್ ತಗೋಬೇಕು ಅಂತ ಹೇಳಿ, ಅಲ್ಲಿನೂ ನಿಮ್ಗೆ ಒಂದು ಸಕ್ಸಸ್ ಇದೆ. ಇಷ್ಟೇ ಅಲ್ಲ, ಒಂದು ಟ್ರಾವೆಲ್ ಆಗುವಂತ ಚಾನ್ಸಸ್ನು ನನಗೆ ಕಾಣ್ತಾ ಇದೆ. ಬಿಸ್ನೆಸ್ ವೈಸ್ ನೀವು ಎಲ್ಲಾದ್ರೂ ಹೊರಗಡೆ ಔಟ್ ಆಫ್ ಸ್ಟೇಷನ್ ಇರ್ಬೋದು, ಔಟ್ ಆಫ್ ಕಂಟ್ರಿ ಇರ್ಬೋದು, ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಟ್ರಾವೆಲಿಂಗ್ ಆಗುವಂತ ಚಾನ್ಸಸ್ ಈ ವಾರದಲ್ಲಿ ನನಗೆ ಕಾಣ್ತಾ ಇದೆ. ಓಕೆ, ಒಂದು ರೆಕಗ್ನೈಸೇಷನ್ ನಿಮ್ಗೆ ಸಿಗ್ತಾ ಇದೆ, ಒಂದು ಪ್ರೈಡ್ ಮೂಮೆಂಟ್ ಅಂತ ಹೇಳ್ಬಹುದು. ತುಂಬಾ ಚೆನ್ನಾಗಿದೆ. ಬರುವಂತ ದಿನಗಳಲ್ಲಿ ನಿಮ್ಗೆ ಕೆಲವೊಂದಿಷ್ಟು ಒಳ್ಳೆ ಒಳ್ಳೆ ಆಫರ್ಸ್ ಬರುತ್ತೆ, ನಿಮ್ಮ ಮನಿ ನಿಮ್ಮ ಒಂದು ಫೈನಾನ್ಸ್ ಅಥವಾ ಬಿಸ್ನೆಸ್ ವೈಸ್. ಫೈನಾನ್ಸ್ ಅನ್ನೋದಕ್ಕಿಂತ ಅಫ್ಕೋರ್ಸ್ ನಿಮ್ಗೆ ಬಿಸ್ನೆಸ್ ವೈಸ್ ಒಳ್ಳೆ ಆಫರ್ಸ್ ಬರುವಂತದ್ದು, ಅಥವಾ ನಿಮ್ಮ ಒಂದು ಜಾಬ್ ಅಲ್ಲಿ ನಿಮ್ಗೆ ಇನ್ಕ್ರಿಮೆಂಟ್ ಆಗುವಂತದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಇಮ್ಮೆಚೂರಿಟಿ ತೋರಿಸ್ಲಿಕ್ಕೆ ಹೋಗ್ಬೇಡಿ, ತುಂಬಾ ಇಂಪಾರ್ಟೆಂಟ್ ಇದೆ. ಇಮ್ಮೆಚೂರಿಟಿ ತೋರಿಸ್ಲಿಕ್ಕೆ ಹೋಗ್ಬೇಡಿ, ಏನಿದೆ ಅದರಲ್ಲಿ ನೀವು ಸ್ಯಾಟಿಸ್ಫೈ ಆಗಿರಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಕೆಲವೊಂದ್ ಸಾರಿ ಏನಾಗುತ್ತೆ, ನಾವು ತುಂಬಾ ಓವರ್ ಆಗಿ ಥಿಂಕ್ ಮಾಡ್ತೀವಿ ಯಾವುದೋ ಒಂದು ಮ್ಯಾಟರ್ ಅನ್ನ ತಗೊಂಡಾಗ. ಅದೇ ನಿಮ್ಗೆ ಮುಂಚೆನೂ ಅದೇ ಹೇಳಿದ್ನಲ್ವಾ, ಫಸ್ಟ್ ಗೆ ನಿಮ್ಗೆ ಅದೇ ಕ್ರಿಯೇಟ್ ಆಗ್ತಾ ಇತ್ತು, ಇಲ್ಯೂಷನ್ ಕ್ರಿಯೇಟ್ ಆಗಿತ್ತು ಅಂತ ಹೇಳಿ. ಬಟ್ ಇವಾಗ ನೀವು ಹೊರಗಡೆ ಬಂದಿದ್ದೀರಾ, ಹಾಗಾಗಿ ಸ್ವಲ್ಪ ಅದನ್ನ ನೀವು ಅವಾಯ್ಡ್ ಮಾಡ್ಬೇಕು, ಇಮ್ಮೆಚೂರಿಟಿಯನ್ನ ಅವಾಯ್ಡ್ ಮಾಡ್ಬೇಕು. ಪ್ಲಾನಿಂಗ್ಸ್ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಒಳ್ಳೆ ಅವಕಾಶ ಬಂದಿದೆ ಅಂತಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಹೋಗ್ಬೇಡಿ, ಗ್ರಾಬ್ ಮಾಡ್ಕೊಳ್ಳಿ ಅಪಾರ್ಚುನಿಟಿಯನ್ನ ಅಂತ ಯೂನಿವರ್ಸ್ ನಿಮ್ಗೆ ಹೇಳಿಕ್ ಹೋಗ್ತಾ ಇದೆ. ಮತ್ತೆ ಇನ್ನು ಇದು ನೀವು ಮಾಡ್ಕೊಳ್ತೀರಾ, ಪ್ಲಾನಿಂಗ್ಸ್ ಎಲ್ಲ ಕರೆಕ್ಟ್ ಆಗಿ ಮಾಡ್ತೀರಾ. ನಿಮ್ಗೆ ಯೂನಿವರ್ಸ್ ಏನು ಅಡ್ವೈಸ್ ಮಾಡ್ತಾ ಇದೆ, ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ, ರಿಗ್ರೆಟ್ ಇಟ್ಕೊಳ್ಳಿಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಏನು ನಿಮ್ಗೆ ಏನ್ ಟ್ರುತ್ ಏನಿದೆ, ಏನಾದ್ರೂ ಹೇಳುವಂತದಿದೆಯಾ? ಓಕೆ, ಇದು ಒಂದ್ ಸಾರಿ ಯಾರಿಗೋ ಏನೋ ಹೇಳ್ಬಿಟ್ಟಿರ್ತೀರಾ, ಅಥವಾ ಹೇಳ್ಬೇಕು ಅಂತ ಇರುತ್ತೆ, ಯಾರೋ ಏನೋ ಮಾತಾಡಿರ್ತಾರೆ, ಅವ್ರಿಗೆ ಹೇಳ್ಬೇಕಂತ ಇರುತ್ತೆ, ಅಲ್ಲಿ ನಿಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ, ನಾನು ಹೇಳ್ಬೇಕಾಗಿತ್ತೋ ಏನೋ, ಅಥವಾ ಹೇಳಿದ ನಂತರ ರಿಗ್ರೆಟ್ ಮಾಡ್ಕೊಳ್ಳುವಂತದ್ದು, ಈ ರೀತಿ ಎಲ್ಲ ಕ್ರಿಯೇಟ್ ಆಗುವಂತ ಸಿಚುವೇಶನ್ ನನಗೆ ಕಾಣ್ತಾ ಇದೆ. ಹಾಗಾಗಿ ಲಾಸಸ್ ಬಂದ್ರೂ ಕೂಡ ನೀವು ನಿಮ್ ಕಡೆಯಿಂದ ಯಾರಿಗೂ ಚೀಟಿಂಗ್ ಅಂತ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಸ್ಟ್ರಗಲ್ ಇದೆ, ಸ್ಟ್ರಗಲ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಮುಂದೆ ಹೋಗ್ತಾ ಇರಿ. ಇಂಪಾರ್ಟೆಂಟ್ ಏನಂತಂದ್ರೆ ನೀವು ಡಿಸ್ಟ್ರಾಕ್ಟ್ ಆಗ್ಲಿಕ್ಕೆ ಹೋಗ್ಬೇಡಿ. ಯಾರೇನೇ ಹೇಳಿದ್ರು ಡಿಸ್ಟ್ರಾಕ್ಷನ್ಸ್ ಅನ್ನ ಅವಾಯ್ಡ್ ಮಾಡ್ಬೇಕು, ಯಾಕಂದ್ರೆ ನಿಮಗಾಗಿ ಒಳ್ಳೆ ಅಪಾರ್ಚುನಿಟೀಸ್ ಕಾದಿದೆ ಮುಂದೆ. ಆ ಒಂದು ಎನರ್ಜಿಯನ್ನ ಕ್ಲೈಮ್ ಮಾಡ್ಕೊಳ್ಳಿ, ಬರುವಂತ ಅಪಾರ್ಚುನಿಟಿಯನ್ನ ತಗೊಳ್ಳಿ, ಲೈಫ್ ಅಲ್ಲಿ ಮುಂದೆ ಯಾವ ರೀತಿ ಹೋಗ್ಬೇಕು, ಏನ್ ಮಾಡ್ಬೇಕು, ಪ್ಲಾನಿಂಗ್ಸ್ ಅನ್ನ ಮಾಡ್ಕೊಳ್ಳಿ. ತುಂಬಾ ಒಳ್ಳೇದಾಗತ್ತೆ, ಪೀಕ್ ಲೆವೆಲ್ ಅಲ್ಲಿ ನಿಮ್ಮ ಕರಿಯರ್ ಹೋಗುತ್ತೆ. ಇಷ್ಟೇ ಅಲ್ಲ, ಮ್ಯಾನಿಫೆಸ್ಟೇಷನ್ ಏನಾದ್ರೂ ಮಾಡ್ತಾ ಇದ್ದೀರಾ, ನಾನ್ ಮನೆ ತಗೋಬೇಕು, ಜಾಗ ತಗೋಬೇಕು, ಖಂಡಿತ ನೆರವೇರುವಂತ ಒಂದು ಸಮಯ ಅಂತ ಹೇಳ್ಬೋದು. ನೋಡಿ, ಇದು ಎಲ್ರಿಗೂ ಅಪ್ಲೈ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ.
ಎಷ್ಟು ಜನರಿಗೆ ಇದು ಅಪ್ಲೈ ಆಗುತ್ತೆ ಅವ್ರು ಇದನ್ನ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ. ಎಷ್ಟು ರೆಸೊನೇಟ್ ಆಗುತ್ತೆ ನನಗೆ ಖಂಡಿತ ಒಂದು ಮೆಸೇಜ್ ಮುಖಾಂತರ ತಿಳಿಸಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ